ನಾವು ಪ್ರತಿ ಸಲನೂ ಏನ್ಪೋತಂದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು 3 ಜನ 3 ಸಲ 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿ ಮಂತ್ರಿ ಆಗಿ ಓದೋರು ಏನ್ಪೋತಂದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ. ನೀವಿರಕಲ್ಕೆ ಏನ್ ಮಾಡಿದ್ರಿ? ನಾನು ಎಲ್ಲ ಪಕ್ಷದವ್ರಿಗೆ ಕೇಳ್ತೀನಿ ಅಧ್ಯಕ್ಷ. ಇವತ್ತು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು, ದಕ್ಷಿಣಕ್ಕೆ ಹಂಗಾಯ್ತು, ದಕ್ಷಿಣಕ್ಕೆ PHC ಹಂಗಿದೆ, ದಕ್ಷಿಣಕ್ಕೆ ಶಾಲೆಗಳು ಹಂಗಿದೆ, ದಕ್ಷಿಣಕ್ಕೆ ಅಂತಂದ್ರೆ ಫ್ಯಾಕ್ಟರಿಗಳಿದೆ, IT ಇದೆ. 40-50 ವರ್ಷದಿಂದ ಎಲ್ಲಾ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ, ಉಪಮುಖ್ಯಮಂತ್ರಿಗಳು ಆದ್ರಿ, ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ, 6 7 8 ಸಲ ಏನ್ಪಂದ್ರೆ ಮಂತ್ರಿಗಳಾದವರು ಇವತ್ತೇನ್ಪಂದ್ರೆ ಇಲ್ಲಿ ನಮ್ಮಂತವ್ರ ಮುಂದೆ ನಿಂತ ಏನ್ಪಂದ್ರೆ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಇದು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಅಧ್ಯಕ್ಷರೇ. ನಾವು ಪ್ರತಿ ಸಲನೂ ಏನ್ಪಂತಂದ್ರೆ ಬೇರೆಯವರಿಗೆ ತುಲನೆ ಮಾಡೋದಲ್ಲ, ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ಸಲ ಅಧ್ಯಕ್ಷರೇ, ಈಗ ನಾನು ಒಂದನ್ನ ಸೌದಿ ಅಣ್ಣವ್ರದ್ದು ನಾನೊಂದು ಪ್ರಸ್ತಾಪ ಮಾಡ್ಬೇಕು. 3 ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ. 3 ವರ್ಷದಿಂದನೂ ಏನ್ಪಂದ್ರೆ ಅದು ಕಾಟಾತಿ ಹೇಳ್ತಾರೆ. ಈ ಸಲ ಅದು ಇದು ಹೇಳಿಲ್ಲ, ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ, 2 ವರ್ಷ ಹೇಳಿದ್ರಿ ಜಮಖಂಡಿ ತಾಲೂಕದ. ಸರ್ ಅನೇಕ ಸಲ ನಾನು ರಾಯರೆಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್. ಈ ಸಲ ಸರ್ ಅವ್ರು ಹಿರಿಯರು ಏನ್ಪಂತವ್ರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಂತ ಕಳೆದ ಸಲ ಏನೇನು ರಾಯರೆಡ್ಡಿ ಅವ್ರು ಮಾತಾಡಿದ್ದಾರೆ ಸರ್, ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್. ನೀವು 6 ಸಲ ಈ ಕಡೆ ಇದ್ದವ್ರು ಈ ಕಡೆ ಇದ್ದಾರೆ, ಯಾವ್ದು ಪಾರ್ಟಿಗೆ ಹೇಳಂಗಿಲ್ಲ ಸರ್. ಸರ್ ನೀವು 7 8 ಸಲ MLA ಆಗಿಗಳು ನೀವೇ ಬಂದು ಏನ್ಪಂದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಒಂದ್ಸಲ ಆದವ್ರು ನಾವೇನ್ ಮಾಡ್ಬೇಕೀಗ? ನಾವ್ ಯಾರಿಗೋಗಿ ಕೇಳಬೇಕು? ಅದಕ್ಕೆ ಅಧ್ಯಕ್ಷರೇ, ಒಂದು ಏನ್ಪಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನರ ಬದಲಾವಣೆ ಆಗ್ಬೇಕಿಲ್ಲ, ನಾವ ಬದಲಾವಣೆ ಆಗ್ಬೇಕಾಗ್ತದೆ. ನಮ್ ಜನ ಹಂಗೆ ಇದ್ದಾರೆ, ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಮಾಡಂಗಿಲ್ಲ. ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದ್ ಹೇಳ್ತಾನೆ, ಯಾವನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದ್ ಹೇಳ್ತಾನೆ, ಎಲೆಕ್ಷನ್ ಆಗಿ ಬಂದು ಡೋಂಗಿತನ ಮಾಡ್ತಾರ, ಅಂತವ್ರಿಗೆ ಓಟ್ ಹಾಕಿದ್ರೆ ಇಂದ ಬಾಯಿಗೆ ಬಂದಂಗೆ ನಮ್ ಬೈಬಿಡ್ತಾರೆ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ.